ಉದಯಗಿರಿ ಗಲಭೆ ಪ್ರಕರಣ ಪೂರ್ವ ನಿಯೋಜಿತ ಕೃತ್ಯ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜೆಡಿಎಸ್ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಆರೋಪ ಮಾಡಿರೋದು. ಪ್ರಕರಣದ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಆಗಿದ್ದಂತ ಕಲ್ಲು ತೂರಾಟ ಮತ್ತೆ ಡಿವೈಎಸ್ಪಿ ಕಾರ್ ಮೇಲೆ ಆದಂತ ಕಲ್ಲು ತೂರಾಟ ಇದೆಲ್ಲದಕ್ಕೂ ಪೊಲೀಸರು ಏನು ಕ್ರಮ ಕೈಗೊಂಡಿದ್ದಾರೆ, ಪ್ರಕರಣದ ಬಗ್ಗೆ ಸರ್ಕಾರ ಏನೂ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾದ್ರೆ ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂದ್ರೆ ಜನರ ರಕ್ಷಣೆ ಹೇಗಾಗುತ್ತೆ? ರಾಜಕೀಯವಾಗಿ ಒಂದು ಸಮುದಾಯವನ್ನ ಬಳಸ್ಕೊಳ್ತಾ ಇದ್ದಾರೆ ಗೃಹ ಸಚಿವರು, ಅಸಹಾಯಕರಾಗ್ಬಿಟ್ಟಿದ್ದಾರೆ ಗೃಹ ಸಚಿವರು ಅಂತ ಲೇವಡಿ ಮಾಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿ ಲೇವಡಿ ಮಾಡಿದ್ದಾರೆ. ಪರಮೇಶ್ವರ್ ಅವರನ್ನ ನೋಡಿದ್ರೆ ಪಾಪ ಅನ್ನಿಸ್ತಾ ಇದೆ. ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ? ಒಂದ್ ಕಡೆ ಪೊಲೀಸರಿಗೆ ರಕ್ಷಣೆ ಇಲ್ಲ, ಇನ್ನು ಪೊಲೀಸರು ಜನರನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಇವತ್ತು ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸರಿಗೆ ಇವತ್ತು ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಉದಯಗಿರಿಲಿ ಆದಂತ ಇನ್ಸಿಡೆಂಟ್ ಪೂರ್ವ ನಿಯೋಜಿತ. ಅಷ್ಟು ಕಲ್ಲುಗಳನ್ನ ತಗೊಂಡು ಬಂದು ಒಂದೇ ಸಲ ಒಬ್ಬ ಪೊಲೀಸ್ ಅಧಿಕಾರಿ ವಾಹನದ ಮೇಲೆ ಆ ಕಲ್ಲುಗಳನ್ನ ಎಸಿತಾರೆ ಅಂತಕ್ಕಂಥದ್ದಾದ್ರೆ ವಾಟ್ ಆಕ್ಷನ್ ಹ್ಯಾಸ್ ದ ಗೌರ್ಮೆಂಟ್ ಟೇಕನ್ ಅಬೌಟ್ ದಿಸ್? ಪೊಲೀಸರಿಗೆ ಇವತ್ತು ಈ ಕಾನೂನಿನ ಅಡಿನಲ್ಲಿ ರಕ್ಷಣೆ ಇಲ್ಲ ಅಂತಕ್ಕಂಥದ್ದಾದ್ರೆ ಸರ್ಕಾರ ಎಲ್ಲಿಗೆ ಹೋಗಿ ಮುಟ್ತಾ ಇದೆ? ಜನಸಾಮಾನ್ಯರ ಕಥೆ ಏನು? ಗೃಹ ಸಚಿವರು ಪಾಪ ನನಗೆ ಒಂದೊಂದ್ಸಲಿ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದೆ. ಅವರ ಅಸಹಾಯಕತೆ, ನಾನು ಈ ಸ್ಥಾನದಿಂದಲೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಾರೆ ಅಂದರೆ ನಿಜಕ್ಕೂ ಪಾಪ ಬಹಳ ಅಸಹಾಯಕತೆ, ಬಹಳ ಅಸಹಾಯಕರಾಗಿದೆ. ಪೊಲೀಸರಿಗೆ ಇವತ್ತು ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸರಿಗೆ ಇವತ್ತು ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಉದಯಗಿರಿಲಿ ಆದಂಥ ಇನ್ಸಿಡೆಂಟ್ ಪೂರ್ವ ನಿಯೋಜಿತ. ಅಷ್ಟು ಕಲ್ಲುಗಳನ್ನ ತಗೊಂಡು ಬಂದು ಒಂದೇ ಸಲ ಒಬ್ಬ ಪೊಲೀಸ್ ಅಧಿಕಾರಿ ವಾಹನದ ಮೇಲೆ ಆ ಕಲ್ಲುಗಳನ್ನ ಎಸಿತಾರೆ ಅಂತಕ್ಕಂಥದ್ದಾದ್ರೆ ವಾಟ್ ಆಕ್ಷನ್ ಹ್ಯಾಸ್ ದ ಗೌರ್ಮೆಂಟ್ ಟೇಕನ್ ಅಬೌಟ್ ದಿಸ್? ಪೊಲೀಸರಿಗೆ ಇವತ್ತು ಈ ಕಾನೂನಿನ ಅಡಿನಲ್ಲಿ ರಕ್ಷಣೆ ಇಲ್ಲ ಅಂತಕ್ಕಂಥದ್ದಾದ್ರೆ ಸರ್ಕಾರ ಎಲ್ಲಿಗೆ ಹೋಗಿ ಮುಟ್ತಾ ಇದೆ? ಜನಸಾಮಾನ್ಯರ ಕಥೆ ಏನು? ಗೃಹ ಸಚಿವರು ಪಾಪ ನನಗೆ ಒಂದೊಂದ್ಸಲಿ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದೆ. ಅವರ ಅಸಹಾಯಕತೆ, ನಾನು ಈ ಸ್ಥಾನದಿಂದಲೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಾರೆ ಅಂದರೆ ನಿಜಕ್ಕೂ ಪಾಪ ಬಹಳ ಅಸಹಾಯಕತೆ, ಬಹಳ ಅಸಹಾಯಕರಾಗಿದೆ. ಪೊಲೀಸರಿಗೆ ಇವತ್ತು ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸರಿಗೆ ಇವತ್ತು ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಉದಯಗಿರಿಲಿ ಆದಂಥ ಇನ್ಸಿಡೆಂಟ್ ಪೂರ್ವ ನಿಯೋಜಿತ. ಅಷ್ಟು ಕಲ್ಲುಗಳನ್ನ ತಗೊಂಡು ಬಂದು ಒಂದೇ ಸಲ ಒಬ್ಬ ಪೊಲೀಸ್ ಅಧಿಕಾರಿ ವಾಹನದ ಮೇಲೆ